ಹರಿ ಓಂ. ನಾವೆಲ್ಲರೂ ಕೂಡಿ ಇವತ್ತಿನ ದಿನ ಗದಗ್ನಲ್ಲಿರುವಂತಹ ಬೆಟಗೇರಿಯಲ್ಲಿರುವಂತಹ ಬಾಲಾಜಿ ಟೆಂಪಲ್, ಅದು ಸಹಿತ ರಜಪೂತ್ ಸಮಾಜದವರು ಕಟ್ಟಿಸಿದ್ರಿ. ಎಷ್ಟೋ ದಾನಿಗಳು ಕೂಡಿ ಒಂದು ಸಮಾಜಕ್ಕೆ ಒಂದು ಉತ್ತಮ ಕಾರ್ಯವನ್ನು ಮಾಡಿರುವಂತಹ ಪವಿತ್ರ ಕ್ಷೇತ್ರವಿದೆ. ಇಲ್ಲೇನೂ ಕೂಡ ಬನ್ನಿ ಗಿಡ ಇದೆ, ಅದರಂತೆ ಇಲ್ಲಿ ಅಶ್ವತ್ಥ ವೃಕ್ಷ ಇದೆ. ಪವಿತ್ರವಾಗಿರುವಂತಹ ಸ್ಥಳ ರೀ. ಈ ಸ್ಥಳದಲ್ಲಿ ನಾವೆಲ್ಲರೂ ಬಂದು ಒಂದು ಸತ್ಸಂಗವನ್ನು ಮಾಡುವುದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಲ್ಲಿರುವಂಥ ಎಲ್ಲ ಟ್ರಸ್ಟ್ ಜನರಿಗೆ ನನ್ನ ಅನಂತ ವಂದನೆಗಳು. ಜೀವನದಲ್ಲಿ ಸ್ವಾರ್ಥಕ್ಕೆ ಭಾವನೆ ಮಾಡ್ಕೊಳ್ಳೋದು. ನಮಗೆ ಹಮ್ದೋ ಹಮಾರ್ದೋ, ನನಗಾಗಿ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಮ್ಮ ತೆಲುಮಾರ್ ತನಕ ಕುಂತು ತಿನ್ನುವಷ್ಟು ಮಾಡಿದರೂ ಸಹಿತ ತೃಪ್ತಿ ಇರಂಗಿಲ್ಲ ರೀ. ಆದರೆ ಯಾರು ಸಮಾಜಕ್ಕೆ ಮಾಡ್ತಾರೆ ನೋಡ್ರಿ, ಅದು ಮಹತ್ ಕಾರ್ಯ ರೀ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಜೀವನದಲ್ಲಿ ಧರ್ಮ ಕಾರ್ಯ ಮಾಡಬೇಕು. ಜೀವನದಲ್ಲಿ ಭಗವಂತ ಕೊಟ್ಟಿದ್ದು ಕೇವಲ ನನ್ನ ಸಲುವಾಗಿ ಅಲ್ಲ ರೀ, ನಮ್ಮೆಲ್ಲರ ಸಲುವಾಗಿ. ಅದಕ್ಕಾಗಿ ಮೊದಲು ನಾನು, ತದನಂತರ ನನ್ನ ಮನೆ, ನನ್ನ ಗ್ರಾಮ, ಅದರಂತೆ ನನ್ನ ಸಮಾಜವೂ ಕೂಡ ಬಹಳ ಮಹತ್ವದ್ದಾಗಿತ್ತು. ಸಮಾಜದಲ್ಲಿ ನಾವು ಉತ್ತಮ ಕೆಲಸವನ್ನು ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇ ಆದರೆ ನಮ್ಮ ಪೂರ್ವಜರು ಎಲ್ಲರೂ ಧನ್ಯರಾಗ್ತಾರೆ. ಸಮಾಜ ಅಂತ ಹೇಳಿದರೆ ಅದು ಒಬ್ಬರಿಂದಲ್ಲ ರೀ, ಅನೇಕಾನೇಕ ಮನೆತನದವರು ಕೂಡಿ ಅಲ್ಲಿ ಒಂದು ಸಮಾಜ ಆಗಿರುತ್ತದೆ. ಆ ಸಮಾಜದವರು ಮಾಡಿರುವಂತಹ ಘನನ್ ಕಾರ್ಯದಿಂದ, ಶ್ರೇಷ್ಠ ಕಾರ್ಯದಿಂದ ಆ ಸಮಾಜಕ್ಕೆ ಒಂದು ಹೆಸರು ಬರ್ತೈತಿ. ನಾವು ಬೇಕಾದಷ್ಟು ನಮ್ಮ ಸಲುವಾಗಿ ಮಾಡ್ಕೊಳ್ಳಿರಿ. ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ಪಾಪಿಯ ಧನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪ್ರಾಯಕ್ಕೆ ಸಲ್ಲದಯ್ಯ ಅಂತ ಹೇಳಿದ್ದಾರೆ. ಕೇವಲ ನನ್ನಲ್ಲಿರುವಂಥ ಸಂಪತ್ತು ಕೇವಲ ನನ್ನ ಮಕ್ಕಳಿಗೆ ಅಂತ ಹೇಳಿದರೆ ಅದು ನಾಯಿ ಹಾಲು ಇದ್ದಂತೆ ಅಂತ ಹೇಳ್ತಾರೆ. ನಾಯಿ ಮಕ್ಕಳಿಗೆ ಅಷ್ಟೇ ಅದನ್ನು ತೊಗೊಂಡು ಹೋಗಿ ಶಿವಗ ರುದ್ರಾಭಿಷೇಕ ಮಾಡೋಣ ಅಂಥೇಳಿ ಯಾರೂ ತೊಗೊಂಡು ಹೋಗಂಗಿಲ್ಲ. ಅದಕ್ಕಾಗಿ ಹೇಳ್ತಾರೆ, ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ಪಾಪಿಯ ಧನ ಪ್ರಾಯಶ್ಚಿತಕ್ಕಷ್ಟೇ ರೀ. ಪ್ರಾಯಶ್ಚಿತಕ್ಕಂತ ಹೇಳಿದರೆ ನನ್ನಲ್ಲಿರುವಂಥ ಹಣಕ್ಕೆ 3 ದಾರಿಗಳಿದ್ದಾವೆ. ನೀನು ಭೋಗ ಮಾಡಬೇಕು, ಇಲ್ಲಂದರೆ ದಾನ ಮಾಡಬೇಕು, ಇಲ್ಲದೇ ಇದ್ದಿದ್ದೇ ಆದರೆ ಅದು 3ನೇ ಗತಿಯಾಗಿರುವಂತಹ ರೋಗಕ್ಕೆ ಹೋಗ್ತೈತೆ. ರೋಗಕ್ಕೆ ಹೋಗೋದಕ್ಕಿಂತ, ಭೋಗ ಮಾಡೋದಕ್ಕಿಂತ ದಾನ ಮಾಡಿದ್ದ ಶ್ರೇಷ್ಠ ರೀ. ಭೋಗ ಮಾಡಿದರೆ ನಾನು ಬಹಳಷ್ಟು ತಿನ್ನೋಕ್ಕೂ ಸಾಧ್ಯ ಇಲ್ಲ ರೀ. ದಿನಾಲು ಹೋಳ್ಗೆ ತುಪ್ಪನ ತಿಂದೆ ಅಂತ ತಿಳ್ಕೊರಿ, ನನ್ನ ಗತಿ ಏನಾದೈತೆ ರೀ. ದಿನಾಲು ಯಾರೂ ಹೋಳ್ಗೆ ತುಪ್ಪ ತಿನ್ನಂಗಿಲ್ಲ ರೀ. ದಿನ ಬಾದಾಮ್ ಪಸ್ತಾ ಎಲ್ಲ ತಿಂದ್ರೆ ನನ್ನ ಶರೀರದಲ್ಲಿ ನಾನು ಗಜಗಾಮಿನಿ ಆಗಬೇಕಾಗ್ತೈತಿ. ಅದರಿಂದ ದುಃಖವೇ ಹೆಚ್ಚರಿ. ಆದ್ದರಿಂದ ಶಾಸ್ತ್ರ ಹೇಳ್ತೈತಿ ದಾನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿರುವಂಥ ಕಲ್ಯಾಣ ಮಂಟಪದಲ್ಲಿ ಹೋಗಿ ನಾವೆಲ್ಲರೂ ಟಿಫಿನ್ ಮಾಡಿದ್ವಲ್ರಿ. ಟಿಫಿನ್ ಮಾಡುವಾಗ ಅಲ್ಲಿ ಸಾಲು ಒಬ್ಬೊಬ್ರದ್ದು ಫೋಟೋ ಹಚ್ಚಿದ್ರಿ. ಇಷ್ಟೊಂದು ಫೋಟೋ ಅದಾವಲ್ರಿ ಅಂತ ಕೇಳಿದ್ವಿ. ಇದನ್ನೆಲ್ಲ ಕಟ್ಟಲಿಕ್ಕೆ ಕೊಟ್ಟಿರುವಂಥ ದಾನಿಗಳ ಹೆಸರು ಅಂತ ಹೇಳಿದ್ರು. ಅವ್ರ ಮುಖ ನೋಡಿದ್ರು ಸಹಿತ ಧನ್ಯರಿನ. ಇಂಥವ್ರು ದಾನ ಕೊಡೋದಕ್ಕಿಂತ ನಾವು ಅನೇಕ ಬಹುಜನ ಹಿತಾಯ ಬಹುಜನ ಸುಖಾಯ ದಾತವ್ಯ ಮಿತಿಯದ್ದಾನಂ ದಿಯತೇನುಪಕಾರಿಣೆ ದೇಶೇ ಕಾಲೇ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತೇಳಿ ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಭಗವಂತ ದಾನದ ಬಗ್ಗೆ ಉಲ್ಲೇಖ ಮಾಡ್ತಾನೆ. ದಾನವನ್ನು ಕೊಟ್ಟರೂ ಸಹಿತ ಅದು ಯೋಗ್ಯರಿಗೆ ಹೋಗಿ ಮುಟ್ಟಬೇಕ್ರಿ, ಅದು ಬಹುಜನರಿಗೆ ಮುಟ್ಟಬೇಕ್ರಿ. ಅದಕ್ಕಾಗಿ ಸಿದ್ಧಾರೂಢ ಸ್ವಾಮೀಜಿಯವರ ಮಠದೊಳಗ್ರಿ ಸಿದ್ಧಾರೂಢಜ್ಜ ಇದ್ದಾಗನೇ ಅಲ್ಲಿ ಜಾತ್ರೆ ಆಗುವಾಗ ಎಲ್ಲರೂ ತಮ್ಮ ಶಕ್ಯಾನುಸಾರವಾಗಿ ದಾನ ಕೊಟ್ಟಿದ್ದಂತೆ. ಅನ್ನದಾನಕ್ಕೆ ದಾನ ಕೊಡ್ತಾ ಇದ್ದಂತೆ. ಅಲ್ಲಿರುವಂಥ ಅಜ್ಜಿಗೂ ಕೊಡಬೇಕನ್ನಿಸ್ತಂತೆ.
ನಂದು ದೈವಕ್ಕೆ ಮುಟ್ಟಲಿ ಅಂತೇಳಿ. ಆವಾಗ ಅವಳು ಕೊಟ್ಟಿರುವಂಥದ್ದು ಕೇವಲ ₹1 ಅಂತೇಳಿ. ₹1 ಕೊಟ್ಟು ಯಪ್ಪ ನಂದು ದಾನ ದೈವಕ್ಕೆ ಮುಟ್ಟಲಿ ಅಂತಲ್ಲ. ಕುಂತವ್ರು ಶ್ರೀಮಂತ ಕುಂತವ್ರಿ, ಅಯ್ಯಯ್ಯ ₹1 ಯಾರಿಗೆ ಹತ್ತಬೇಕು ನೋಡಿ, ಯಾರ ಮೂವಿಗೆ ಹತ್ತಬೇಕು ಅಂದ್ರೆ. ಆವಾಗ ಸಿದ್ಧಾರಜ್ಜ ಅಂದ್ರಂತ, ಎಲ್ಲರಿಗಿಂತ ಹೆಚ್ಚಿನ ದಾನ ನಿಂದವ. ಎದಕ್ಕಂತ ಹೇಳಿದರೆ ಇದ್ದವರು ಕೊಡ್ಬೋದು, ಇಲ್ಲದೇ ಇದ್ದವರು ಕೊಟ್ಟಿದ್ದು ಬಹಳ ರೀ. ಅದಕ್ಕಾಗಿ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂದಂಗೆ ಅವಳ ₹1 ತೆಗೆದುಕೊಂಡು ಅವರು 10 ಶಿವಡು ಕೋತಂಬರಿ ತರಿಸಿ ಸ್ವಚ್ಛ ತೊಳಿಸಿ ಅದನ್ನು ಕರ ಕಟ್ ಮಾಡಿ ಸಾರಿನ ಮೇಲೆ ಹಾಕಿದ್ರಂತೆ. ಹಾಕಿ ಸಾವಿರಾರು ಮಂದಿಗೂ ಹೋಗಿ ಮುಟ್ಟುತ್ತದೆ. ಅದಕ್ಕಾಗಿ ಹೇಳ್ತಾರೆ, ಹನಿ ಹನಿಗೂಡಿದರೆ ಹಳ್ಳ ರೀ. ಭಾಳ ಹೆಚ್ಚು ಕೊಡಬೇಕಂತನೂ ಇಲ್ಲ ರೀ, ಶಕ್ಯಾನುಸಾರವಾಗಿ ಕೊಟ್ಟು ಇಂಥ ಚಂದ ದೊಡ್ಡದಾಗಿರುವಂತಹ ಒಂದು ದೇವಸ್ಥಾನವನ್ನು ಕಟ್ಟಿಸಿದ್ದೀರಿ. ಅದು ಶ್ರೀಮನ್ನಾರಾಯಣನ ಮೂರ್ತಿ ಅದ ರೀ, ಬಾಲಾಜಿ ಮೂರ್ತಿ ರೀ. ಎಲ್ಲಿ ಶ್ರೀಮನ್ನಾರಾಯಣ ಇರ್ತಾನೋ ಅಲ್ಲಿ ಲಕ್ಷ್ಮಿ ಬರ್ತಾರೆ. ನಾರಾಯಣನ ಸೇವೆ ಯಾರು ಮಾಡ್ತಾರೆ ನೋಡ್ರಿ, ಅವ್ರಿಗೆ ಅವಶ್ಯವಾಗಿ ಲಕ್ಷ್ಮಿ ಒಲಿತಾಳೆ. ಅದಕ್ಕಾಗಿ ನಾರಾಯಣ ಅಂದರೆ ಸಂಸ್ಕೃತದಲ್ಲಿ ಆ ಶಬ್ದದ ಅರ್ಥ ನರ ಅಯಣೈತಿ ನಾರಾಯಣನೇ. ನರ ಅಂದರೆ ಮನುಷ್ಯ, ಅಯಣ ಅಂತೇಳಿದರೆ ಮಾರ್ಗದರ್ಶನ ಮಾಡುವನು. ಯಾರು ಜನರಿಗೆ ಮಾರ್ಗದರ್ಶನ ಮಾಡ್ತಾರೋ ಅವರೇ ನಾರಾಯಣನೇ. ಅಂದರೆ ಸದ್ಗುರುನ ನಾರಾಯಣನೇ. ಸದ್ಗುರು ನಮಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳ್ತಾನೆ, ಏನು ಮಾಡಬೇಕು ಏನು ಮಾಡಬಾರ್ದು. ಅದಕ್ಕಾಗಿ ಸ್ವಂತಕ್ಕೆ ಕಡಿಮೆ, ಸಮಾಜಕ್ಕೆ ಹೆಚ್ಚು ಕೊಟ್ಟಿದ್ದೇ ಆದರೆ ಅದು 7 ಅಪ್ 7 ಡೌನ್. ನಿಮ್ಮದು ಕುಲಂ ಪವಿತ್ರ ಜನನಿ ಕೃತಾರ್ಥ ವಿಶ್ವಂಬರ ಪುಣ್ಯವತಿ ಆಗ್ತೈತೆ ರೀ. ಅದಕ್ಕಾಗಿ ದಾನ ಕೊಡೋದು ಭಾಳ ಕಡಿಮೆ ರೀ. ಜನ ಸ್ವಂತಕ್ಕೆ ಹೋಟೆಲ್ಗೆ ಹೋದ್ರೆ ಹೆಂಗೆ ಹಾಕ್ಬಿಡ್ತಾರೆ ನೋಡ್ರಿ ರೊಕ್ಕ. ಬೇಕಾದ ಡಾಕ್ಟರ್ ಕಡೆ ಹೋದ್ರಿ. ಅದಕ್ಕಾಗಿ ಹೇಳ್ತಾರೆ, ಭೋಗಕ್ಕಿಂತ ರೋಗಕ್ಕಿಂತ ಅದು ದಾನ ಶ್ರೇಷ್ಠ. ಇಂತಹ ದಾನಿಗಳು ಕೊಟ್ಟಿರುವಂತಹ ಸ್ಥಳದಲ್ಲಿ ನಾವು ಇವತ್ತಿನ ದಿನ ಬಂದು ಇಷ್ಟೆಲ್ಲರೂ ಕೂಡಿ ವಿಷ್ಣು ಸಹಸ್ರನಾಮಾವಳಿ ಹೇಳಿದ್ವಿ. ಅದರಂತೆಯೇ ನಾರಾಯಣ ಸೂಕ್ತಂ ಹೇಳಿದ್ವಿ, ಗಾಯತ್ರಿ ಮಂತ್ರವನ್ನು ಪಠಣ ಮಾಡಿದ್ವಿ. ಅದರಂತೆ ಎಲ್ಲರೂ ಇಲ್ಲಿ ಆನಂದವಾಗಿ ಕೂತಿದ್ದೇವೆ. ಇಷ್ಟು ಕೂಡ್ಲಿಕ್ಕೂ ಸಹಿತ ಸಿಕ್ಕಿದ್ದು ಯಾರು ಪುಣ್ಯ ರೀ? ಆ ದಾನಿಗಳ ಪುಣ್ಯ ರೀ. ಅದಕ್ಕಾಗಿ ದಾನ ವೀರ ಶೂರ ಕರ್ಣ ಅಂತಾರ್ರಿ. ದಾನ ಮಾಡ್ಬೇಕಂದ್ರೂ ಭಾರಿ ಕಷ್ಟದ ರೀ. ಇಲ್ಲಿ ಫ್ಯಾನ್ ಹಾಕ್ಯಾರ ನೋಡ್ರಿ, ಫ್ಯಾನ್ ಹಾಕ್ಯಾರ, ಫ್ಯಾನಿನ ಮೇಲೇನೂ ಒಂದೊಂದು ಹೆಸರು ಬರೆಸ್ಕೊಡೋರು ಇರ್ತಾರೆ ಒಬ್ಬೊಬ್ರು. ಆ 3 ಪ್ಲೇಟ್ ಮೇಲೇನೂ ಒಬ್ಬೊಬ್ರದ್ದು ಹೆಸರು ಇರ್ತೇವೆ. ಅದು ರಾಜಸಿಕ ದಾನ ರೀ. ಹೆಸರು ಬರಬೇಕು, ನಮಗೆಲ್ಲರೂ ನೆನಪಿಡಬೇಕು. ಅದಕ್ಕಾಗಿ ಹೇಳ್ತಾರೆ, ನಮಗೆ ರಾಜಸಿಕ ದಾನಕ್ಕಿಂತ ತಾಮಸಿಕ ದಾನಕ್ಕಿಂತ ಅದು ಸಾತ್ವಿಕ ದಾನ ಯಾವುದಂತ ಹೇಳಿದರೆ ಸಮಾಜಕ್ಕೆ ಕೊಡುವಂಥದ್ದು. ಸಮಾಜದಲ್ಲಿರುವಂಥ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಅನುಕೂಲ ಮಾಡಿರಿ. ಎಲ್ಲರೂ ಸಾಮೂಹಿಕ ಮುಂಜವಿ ಮಾಡಿರಿ. ಸಾಮೂಹಿಕವಾಗಿ ಲಗ್ನ ಮಾಡಿದರೆ ಎಷ್ಟೋ ಸಾಮಾನ್ಯ ಜನರಿಗೆ ಹೊರೆ ತಪ್ತೈತ್ರಿ. ಲೋನ್ ಮಾಡೋದು ತಪ್ತೈತ್ರಿ. ಅದೇ ಜೀವನಕ್ಕೆ ಮುಂದೆ ನಿಮಗೆ ಎದಕ್ಕೋ ಉಪಯೋಗ ಆಗ್ತೈತಿ. ಅದಕ್ಕಾಗಿ ಈ ರಜಪೂತ್ ಸಮಾಜದವರು ಕಟ್ಟಿರುವಂತಹ ಕಲ್ಯಾಣ ಮಂಟಪವು ತುಂಬ ದೊಡ್ಡದಾಗಿದೆ, ಸುಸಜ್ಜಿತವಾಗಿದೆ. ಅದು ಎಲ್ಲರಿಗೂ ಉಪಯೋಗ ಆಗುವಂಥದ್ದನ್ನು ಕಟ್ಟಿಸಿದ್ದಕ್ಕೆ ಎಲ್ಲ ಸಮಾಜದ ವರಿಷ್ಠರಿಗೂ ನನ್ನ ಧನ್ಯವಾದಗಳು. ಮತ್ತು ಇಲ್ಲಿ ನೆರೆದಿರುವಂಥ ನನ್ನ ಎಲ್ಲ ಸಹೋದರರಿಗೂ ನನ್ನ ಅನಂತ ವಂದನೆ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ಹರಿಯೋ